ನಮಸ್ಕಾರ. NRTV ಕನ್ನಡ ಯೂಟ್ಯೂಬ್ ಚಾನಲ್ನ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪುರ ನಾಗೇಶ್. ದೇಶ ಜನತೆ ಅಭಿವೃದ್ಧಿ ಆಗಬೇಕು, ಅದರಲ್ಲೂ ಸಹ ತಳಮಟ್ಟದ ಜನತೆ ಸಹ ತಮ್ಮ ಸ್ವಂತ ಉದ್ಯೋಗವನ್ನು ಮಾಡುವ ಮೂಲಕವಾಗಿ ತನ್ನ ಜೀವನೋಪಾಯವನ್ನು ಸಾಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಒಟ್ಟಿಗೆ ಗೂಡಿ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ. ಅದೇ NRLM. ಈ ಒಂದು ಯೋಜನೆಯು ಅಂದರೆ ಕೇಂದ್ರ ಸರ್ಕಾರದಿಂದ 60%, ರಾಜ್ಯ ಸರ್ಕಾರದಿಂದ 40% ಸಹಾಯಧನವನ್ನು ಸಂಘಗಳಿಗೆ ನೀಡುತ್ತಾ ಬರ್ತಾ ಇದೆ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಸಹಯೋಗದೊಂದಿಗೆ ಸಂಜೀವಿನಿ ಯೋಜನೆ ಅಡಿಯಲ್ಲಿ NRLM ಇದು ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಒಂದು ಕೌಶಲ್ಯಾಭಿವೃದ್ಧಿಯನ್ನು ಒಟ್ಟು ಸಂಘಗಳನ್ನು ಅಭಿವೃದ್ಧಿಪಡಿಸೋಕ್ಕೋಸ್ಕರ ಒಂದು ಕೇಂದ್ರ ಸರ್ಕಾರ 60%, ರಾಜ್ಯ ಸರ್ಕಾರ 40% ಒಟ್ಟಿಗೆ ಗೂಡಿ ಒಂದು ಸಂಘಗಳನ್ನು ಅಭಿವೃದ್ಧಿ ಮಾಡುವುದಕ್ಕೆ ಮತ್ತು ಜನಜೀವನವನ್ನು ಅಭಿವೃದ್ಧಿ ಮಾಡಲಿಕ್ಕೆ ವಿಶೇಷ ರೀತಿಯ ಪ್ಯಾಕೇಜ್ ಅನ್ನು ಮಾಡ್ತಾ ಇದೆ. ಅಜ್ಜಂಪುರ ತಾಲೂಕು ಪಂಚಾಯಿತಿಯ ಒಂದು ವ್ಯಾಪ್ತಿಯಲ್ಲಿ ನೋಡೋದಾದರೆ ಅಜ್ಜಂಪುರ ತಾಲೂಕಿನಲ್ಲಿ ಒಟ್ಟು 19 ಗ್ರಾಮ ಪಂಚಾಯಿತಿಗಳನ್ನ ನಾವು ಕಾಣ್ತಾ ಇದ್ದೇವೆ. ಅದರಲ್ಲಿ 580 ಒಟ್ಟು ಸ್ವಸಹಾಯ ಸಂಘಗಳನ್ನ ಕಾಣ್ತಾ ಇದ್ದೇವೆ. ಅದರಲ್ಲಿ ಈ NRLMಗೆ 308 ಸಂಘಗಳಿಗೆ ಹಣವನ್ನು ಬಿಡುಗಡೆ ಮಾಡಲಾಗಿದ್ದು, ಅದರ ಸದುಪಯೋಗವನ್ನ ಒಂದು ಗ್ರಾಮ ಪಂಚಾಯತಿ ಬರುವಂತಹ ಒಟ್ಟು 19 ಬರುವಂತಹ ಪಂಚಾಯತಿಗಳಲ್ಲಿ 308 ಸಂಘಗಳ ಫಲಾನುಭವಿಗಳು ಅದನ್ನ ಸದುಪಯೋಗ ಪಡಿಸಿಕೊಳ್ತಿದ್ದಾರೆ. ಸಂಜೀವಿನಿ ಯೋಜನೆಯಲ್ಲಿ ನಿರ್ಮಾಣವಾದಂತಹ NRLM ಒಂದು ಸಂಘದ ಒಂದು ಬಲವರ್ಧನೆಗೆ ನೀಡಿದಂತಹ ಹಣವು ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಬಳಕೆ ಆಗ್ತಾ ಇಲ್ಲ ಹಾಗೂ ಸಾಕಷ್ಟು ರೀತಿಯಲ್ಲಿ ದುರುಪಯೋಗ ಆಗ್ತಿದೆ ಎಂದು ಈ ಒಂದು ವಿಚಾರವನ್ನ ಮಾನ್ಯ ಜೋಡಿ ಜಿಲ್ಲೆಯ ಒಂದು ಲೋಕಸಭಾ ಸದಸ್ಯರಾದಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಸ್ಥಳೀಯರು ಒಂದು ಮಾಹಿತಿಯನ್ನು ನೀಡ್ತಿದ್ದಾರೆ. ಈ ಒಂದು ಮಾಹಿತಿಯನ್ನ ಒಂದು ಸ್ಥಳೀಯ ಮಂಡಲ ಅಧ್ಯಕ್ಷರಾದಂತಹ ಗರ್ಗದಳ್ಳಿ ಪ್ರತಾಪ್ ರವರು ಈ ಒಂದು MP ಅವರಿಗೆ, ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ವಿವರವಾಗಿ ಒಂದು ತಿಳಿಸಿಯನ್ನ ಈ ವಿಚಾರದಲ್ಲಿ ಸಾಕಷ್ಟು ರೀತಿಯಲ್ಲಿ ಬೋಗಸ್ ಆಗ್ತಾ ಇದೆ ಹಾಗೂ ಯಾರೋ ಮೂರನೇ ವ್ಯಕ್ತಿ ಒಂದು ಫಲಾನುಭವಿಗಳಿಗೆ ಇದನ್ನ ನೀಡ್ತಾ ಇದ್ದಾರೆ, ಇದು ಅಸಮಂಜಸ ಎಂದು ಒಂದು ಕೋಟಾ ಶ್ರೀನಿವಾಸ ಪೂಜಾರಿ ಅವರಲ್ಲಿ ಒಂದು ಮನವಿ ಮಾಡಿಕೊಂಡಾಗ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ತಕ್ಷಣವೇ ಒಂದು ಜಿಲ್ಲಾ ಅಧಿಕಾರಿ ವರ್ಗದವರಿಗೆ ಕರೆಯನ್ನು ಮಾಡುವ ಮೂಲಕವಾಗಿ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಆಗಬೇಕು. ಈ ಒಂದು ವಿತರಣಾ ಸಂದರ್ಭ ಈ ಒಂದು ಯೋಜನೆಯ ಫಲಾನುಭವಿಗಳಿಗೆ ವಿತರಣೆ ಮಾಡುವ ಸಂದರ್ಭದಲ್ಲಿ ಒಂದು ಸರ್ಕಾರದ ನಿಯಮದಂತೆ ಹಾಗೂ ಪ್ರೋಟೋಕಾಲ್ ಪ್ರಕಾರವಾಗಿ ಮಾನ್ಯ MPಗಳು ಹಾಗೂ ಮಾನ್ಯ ಸ್ಥಳೀಯ ಶಾಸಕರು ಸಹ ಒಂದು ವಿತರಣೆ ಮಾಡಬೇಕಾಗ್ತದೆ. ಈ ಒಂದು NRLMಗೆ ಸಂಬಂಧಪಟ್ಟಂತೆ ಮೂರನೇ ವ್ಯಕ್ತಿಗಳು ಒಂದು ಫಲಾನುಭವಿಗಳಿಗೆ ವಿತರಣೆ ಮಾಡುವುದು ಅಸಮಂಜಸ. ಯಾಕೆಂತಂದ್ರೆ ಮೂರನೇ ವ್ಯಕ್ತಿ ಮಾಡುವುದರಿಂದ ಸಾಕಷ್ಟು ರೀತಿಯಲ್ಲಿ ಇಲ್ಲಿ ಒಂದು ಯೋಜನೆ ಫಲಪ್ರದವಾಗುವುದಿಲ್ಲ, ಅದು ಬೋಗಸ್ ಆಗಲಿಕ್ಕೆ ಸಾಕ್ಷಿ ಆಗ್ತಿದೆ ಎಂದು ಹೇಳುವ ಮೂಲಕವಾಗಿ ಒಂದು ಕೋಟಾ ಶ್ರೀನಿವಾಸ ಪೂಜಾರಲ್ಲಿ ಸಾರ್ವಜನಿಕರು ಒಂದು ಮನವಿ ಮಾಡಿಕೊಂಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆದು ಮಾತಾಡಿದ್ದೆ, CS ಅವರಿಗೂ ಫೋನ್ ಮಾಡಿ ಹೇಳಿದ್ದೆ, ನಾನು ರೇಟಿಂಗ್ ಅಲ್ಲಿ ಕೊಡ್ತಾ ಇದ್ದೇನೆ, ಇದೇನಾದ್ರು ಹೆಚ್ಚು ಕಡಿಮೆ ಆದ್ರೆ ಕೂಡಲೇ ತನಿಖೆ ಮಾಡಬೇಕು ಅಂತ ಹೇಳಿದ್ದೆ. ಮತ್ತು ಈ ಸಾಮಾನ್ಯವಾಗಿ ಸಂಜೀವಿನಿ ಸಂಘವು ಸೇರಿದಂತೆ ಅವುಗಳಿಗೆ ಕೊಡುವಂಥ ಸವಲತ್ತುಗಳನ್ನು ವಿತರಣೆ ಮಾಡಲಿಕ್ಕೆ MLAಗಳಿಗೆ, MPಗಳಿಗೆ, ನಗರಸಭೆ ಅಧ್ಯಕ್ಷರಿಗೆ ಇವರಿಗೆಲ್ಲ ಅಧಿಕಾರಿಗಳಿರುತ್ತೆ, ಕಾನೂನುಬದ್ಧ ಅಧಿಕಾರ. ಅವರು ಅಲ್ಲದೆ ಇದ್ದವರು ಬರ್ತಾ ಇದ್ದಾರೆ, ಚೆಕ್ ಕೊಡ್ತಿದ್ದಾರೆ ಅಂತೇಳಿ ಆರೋಪಗಳಿವೆ. ಅದೆಲ್ಲ ತನಿಖೆ ಮಾಡಿ ಇನ್ನು ನಿಮ್ಮ ಗೈಡ್ಲೈನ್ ಬಿಟ್ಟು ಹೋಗಬಾರ್ದು ಅಂತೇಳಿ ನಿರ್ದೇಶನ ಕೊಟ್ಟಿದ್ದೆ. ಈ ವಾರದಲ್ಲಿ ಏನು ಬದಲಾವಣೆ ಆಗುತ್ತೆ ಅಂತ ನೋಡ್ತೇವೆ. ಥ್ಯಾಂಕ್ ಯು. ಅಜ್ಜಂಪುರ ಪಟ್ಟಣ ಪಂಚಾಯಿತಿಯ ಒಂದು ಉಪಾಧ್ಯಕ್ಷರ ಸ್ಥಾನ ತೆರವುಗೊಂಡ ಹಿನ್ನೆಲೆಯಲ್ಲಿ ಇಂದು ಅಜ್ಜಂಪುರದ ಪಟ್ಟಣ ಪಂಚಾಯಿತಿಯ ನೂತನ ಉಪಾಧ್ಯಕ್ಷರ ಆಯ್ಕೆ ಒಂದು ಪ್ರಕ್ರಿಯೆ ನಡೆಯಿತು. ಈ ಒಂದು ಸಂದರ್ಭದಲ್ಲಿ 11ನೇ ವಾರ್ಡಿನ ಅಭ್ಯರ್ಥಿಯಾದಂತಹ ಶೋಭಾ ಸಂತೋಷ್ ಅವರವರು ಈ ಒಂದು ಸ್ಥಾನಕ್ಕೆ ತಮ್ಮ ಅರ್ಜಿಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಯಾವುದೇ ಬೇರೆ ಅರ್ಜಿ ಬರದ ಕಾರಣ ಈ ಶೋಭಾ ಸಂತೋಷ್ ಅವರನ್ನ ಅವಿರೋಧವಾಗಿ ಉಪಾಧ್ಯಕ್ಷರೆಂದು ಆಯ್ಕೆ ಮಾಡಿದ ಈ ಒಂದು ಸಂದರ್ಭದಲ್ಲಿ ನಾವು ಚಿತ್ರದಲ್ಲಿ ಅಜ್ಜಂಪುರ ಪಟ್ಟಣ ಪಂಚಾಯಿತಿಯ ಒಂದು ಉಪಾಧ್ಯಕ್ಷ ಸ್ಥಾನ ತೆರವುಗೊಂಡ ಹಿನ್ನೆಲೆಯಲ್ಲಿ ನೂತನ ಉಪಾಧ್ಯಕ್ಷರಾಗಿ ಶೋಭಾ ಸಂತೋಷನ ಆಯ್ಕೆ ಮಾಡಿದ ಈ ಸಂದರ್ಭದಲ್ಲಿ ಮಾಜಿ ಉಪಾಧ್ಯಕ್ಷರಾದಂತಹ ಸವಿತಾ ಕೇಶವಮೂರ್ತಿ ಅವರು ಅವರಿಗೆ ಒಂದು ಪುಷ್ಪವನ್ನು ಸಲ್ಲಿಸುವ ಮೂಲಕವಾಗಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಮಾಜಿ ಉಪಾಧ್ಯಕ್ಷರಾದಂತಹ ಸವಿತಾ ಕೇಶವಮೂರ್ತಿ ಅವರು, ತಹಸೀಲ್ದಾರ್ ಆದಂತಹ ವಿನಾಯಕ್ ಸಾಗರ್ ಅವರು, ಹಾಗೆ ಪಟ್ಟಣ ಪಂಚಾಯತ್ ಚೀಫ್ ಆಫೀಸರ್ ರಮೇಶ್ ಅವರು, ಅತ್ತತಿ ಮಧುಸೂದನ್, ಜೋಗಿ ಪ್ರಕಾಶ್, ಹಾಗೆ ಅಧ್ಯಕ್ಷರಾದಂತಹ ರೇವಣ್ಣನವರು ಉಪಾಧ್ಯಕ್ಷರವರಿಗೆ ಒಂದು ಪುಷ್ಪವನ್ನು ಸಲ್ಲಿಸುವ ಮೂಲಕವಾಗಿ ವಿಶೇಷ ರೀತಿಯಲ್ಲಿ ಅಭಿನಂದಿಸುವ ಚಿತ್ರದಲ್ಲಿ ಕಾಣ್ತಿದ್ದೇವೆ. ಈ ಒಂದು ಚಿತ್ರದಲ್ಲಿ ಹಾಗೆ ಸಾರ್ವಜನಿಕರು ಸಹ ಕಾಣ್ತಿದೆ. ಈ ಚಿತ್ರದಲ್ಲಿ ನೂತನ ಉಪಾಧ್ಯಕ್ಷರೇ ಆದಂತಹ ಶೋಭಾ ಸಂತೋಷ್ ಅವರನ್ನ ಹೃದಯ ಸ್ಪರ್ಶಿಯಾಗಿ ಸನ್ಮಾನ ಮಾಡುವ ಚಿತ್ರದಲ್ಲಿ ಕಾಣ್ತಿದೆ. ಈ ಸಂದರ್ಭದಲ್ಲಿ ಅಧ್ಯಕ್ಷರು, ತಹಸೀಲ್ದಾರ್ ಅವರು, ಚೀಫ್ ಆಫೀಸರು ಹಾಗೂ ಸಾರ್ವಜನಿಕರು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.